ಈಗ ನಾವು ಹೋಯ್ತಾ ಇದೀವಿ ಕ್ಯಾಂಪಿಂಗ್ ಮಾಡಕ್ಕೆ. ಅಭಿಲಾಷ್ ಯಾವುದೋ ಜಾಗ ಕರ್ಕೊಂಬಂದ್ರು. ಎಣ ಸುಟ್ಟವಪ್ಪ ಇದು. ಇನ್ನು ಸ್ವಲ್ಪ ಹೊತ್ತಿದ್ರೆ ದೇವ್ ಬರ್ತವೆ. ಏನಾಯ್ತು ಅಭಿಲಾಷ್? ಅಭಿಲಾಷ್ ಯಾಕೆ ಬಿದ್ರಲ್ಲ? ಹಾಗೆ ಫುಲ್ ಟ್ಯಾಂಕ್ ಮಾಡಿ. ಈಗ ನೆನ್ನೆ ನೋಡಿದ್ರಿ ಎಪಿಸೋಡಲ್ಲಿ ಫುಲ್ಲು ನನ್ನ ಗಾಡಿ ಏರ್ ತಗೊಂಡು ಇಲ್ಲೇ ಬಂದು ಇದೇ ಪೆಟ್ರೋಲ್ ಬಂಕಲ್ಲಿ ಬಂದು ತುಂಬಿಸ್ಕೊಂಡು ಹೋಗಿದ್ದು. ಮತ್ತೆ ಇಲ್ಲೇ ತಗೊಂಬಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂತ ಇದ್ದೀನಿ. ಮೈಲೇಜ್ ಇಶ್ಯೂನ ಏನು ಎತ್ತ ಎಲ್ಲಾನು ಚೆಕ್ ಮಾಡೋಕ್ಕೆ ಒಂದು ಫುಲ್ ಟ್ಯಾಂಕ್ ಮಾಡಿಸಿ ನೋಡಬೇಕು. ಸೆನ್ಸರ್ ಆಫ್ ಆಗೋವರೆಗೂ ಫುಲ್ ಟ್ಯಾಂಕ್ ಮಾಡಿ ಅಣ್ಣ. ಟಾಪ್ ಬೇಡ, ಫುಲ್ ಮಾಡಿಸ್ತೀರಲ್ಲ ಅವಾಗ ನಿಮ್ಗೆ ಆವರೇಜ್ ಗೊತ್ತಾಗುತ್ತೆ. ಒಂದು ಅಂದಾಜಲ್ಲಿ ಎಷ್ಟು ಕಿಲೋಮೀಟರ್ ಆ ಕಡೆ ಈ ಕಡೆ ಇರುತ್ತೆ. ಬಟ್ ಒಂದು ಇದ್ರಲ್ಲಿ ಗೊತ್ತಾಗುತ್ತೆ. ಕಿಲೋಮೀಟರ್ ಓಡಿಸಿ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸಿ ಅಲ್ಲಿಗೆ ಆಫ್ ಮಾಡಿಸಿ. ಸೆನ್ಸರ್ ಕಟ್ ಆಫ್ ಆಗುತ್ತಲ್ಲ ಅಲ್ಲಿಗೆ ಆಫ್ ಮಾಡಿಸಿ. ಅವಾಗ ಗೊತ್ತಾಗುತ್ತೆ ಎಷ್ಟು ಲೀಟರ್ ಹಿಡಿತಾ ಇದೆ ನೋಡ್ಕೊಳ್ಳಿ. ಅಂದರೆ ಮೈಲೇಜ್ ಗೊತ್ತಾಗುತ್ತೆ. ಮತ್ತೆ ಅದು ನಂಬಕ್ ಆಗ್ತದೆ. ಅದು ನಂಬ್ಕೊಂಡೆ ನಾನು ಏರ್ ತಗೊಂಡಿದ್ದು. ಅದು ಮೀಟ್ರ್ ನಂಬಕ್ಕಾಗಲಿಲ್ಲ ನನಗೆ. ಮೀಟ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಇವಾಗ ಏನೋ ಮಾಡ್ಕೊಂಡು ಅಡ್ವರ್ಟ್ ಮಾಡ್ಕೊಂಡೆ. ಇನ್ನೂ ಹೋಗುತ್ತೆ, ಇನ್ನೂ 50 ಕಿಲೋಮೀಟರ್ ತೋರಿಸ್ತಾ ಇತ್ತು ಮೀಟ್ರಲ್ಲಿ. ಕ್ಯಾನ್ಸಲ್ ಆಯಿತು ಪ್ರೋಗ್ರಾಮ್. ಬಟ್ ಹೋಗೋಣ ಲೊಕೇಶನ್ಗೆ. ನೋಡ್ಕೊಂಬರೋಣ. ಇನ್ನೊಂದು ಸರಿ ಮಾಡೋಕ್ಕಾಗತ್ತೆ ಕ್ಯಾಂಪಿಂಗ್. ಅಟ್ಲೀಸ್ಟ್ ಬರೋದು ಬಂದಿದ್ವಿ. ಕ್ಯಾಂಪಿಂಗ್ ನೋಡ್ಬಿಟ್ಟು ಸುಮ್ಮನೆ ಚೇರಾಗಿ ಕೂತಾರ ಎದ್ದು ಬರೋಣ. ಏನಂತೀರಾ? ಪರವಾಗಿಲ್ಲ ಅಭಿಲಾಷು, ಸಖತ್ ಹಿಡಿತಾ ಇದೆ. 40 ಲೀಟ್ರ್ ಹಿಡಿಯುತ್ತಿದ್ದು. ಕಟ್ ಆಫ್ ಆಯಿತು. ಅದು 5 ಲೀಟ್ರ್ ಇತ್ತು. ಇಲ್ಲಿಗೆ 35 ಹಿಡಿತಾನೆ. ನಾವು 5 ಹಾಕಿದ್ದೀವಿ. 5 ಹಾಕಿದ್ವಿ. 40 ವರೆ ಹಿಡಿಯುತ್ತೆ ಟ್ಯಾಂಕ್ ಆಲ್ಮೋಸ್ಟ್. ಕಟ್ ಆಫ್ ಆಟೋ ಇನ್ನೂ 2 ಲೀಟ್ರ್ ಹಿಡಿಯುತ್ತೆ. ಅಂದರೆ ಇದ್ರ ಮೇಲೆ ಎಷ್ಟು ಲೀಟ್ರ್ ಹಿಡಿಯುತ್ತಣ್ಣ ಇದು? 2-3 ಹಿಡಿಬೋದು. 2 ಹಿಡಿಬೋದು. ಹಂಗಾದ್ರೆ ಅಲ್ಲಿಗೆ 42 ಲೀಟ್ರು 43 ಲೀಟ್ರ್ವರೆಗೂ ಹಿಡಿಯುತ್ತೆ ಟ್ಯಾಂಕು. ಹಾಂ ಸರಿ, ಬರೋಣ ಅಣ್ಣ. ದುಡ್ಡು ಕೊಡೋದು ಬೇಡವಾ? ಹಾಂ ಎಷ್ಟಾಯಿತು? ಈಗ ನಾವು ಹೋಯ್ತಾ ಇದ್ದೀವಿ ಕ್ಯಾಂಪಿಂಗ್ ಮಾಡೋಕ್ಕೆ. ಶಿವ ಹಿರೇಗೌಡ ಸ್ಟಾರ್ಟ್ ಆಗಪ್ಪ ಚೆನ್ನಾಗಿ, ಏನು ತೊಂದರೆ ಇಲ್ದಂಗೆ. ಫುಲ್ ಟ್ಯಾಂಕ್ ಮಾಡಿಸಿದ್ಮೇಲೆ ಆಫ್ ಆಗ್ಬಿಟ್ಟು ಆಮೇಲೆ ಈಗ ಅಭಿಲಾಷ್ ಯಾವುದೋ ಜಾಗ ಇಲ್ಲಿ ನಮ್ಮ ಫ್ಲಾಟ್ ಹತ್ರನೇ ಫಿಶಿಂಗಿನ ಜಾಗ ಐತಂತೆ. ಅಲ್ಲಿಂದ ಬಂದು ಇಲ್ಲಿ ಹುಡುಕವ್ರೆ ಫಿಶಿಂಗಿಂದ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಅವ್ರನ್ನೇ ಮುಂದೆ ಬಿಡ್ತೀನಿ. 3 ಕಿಲೋಮೀಟ್ರಾ? ಹಾಂ ನಡೀರಿ. ಗೋ ಸಿಗೋಣ ಫಿಶಿಂಗ್ ಏರಿಯಾದಲ್ಲಿ. ಬಾಯ್. ಅಭಿಲಾಷ್ ಯಾವುದೋ ಜಾಗ ಕರ್ಕೊಂಬಂದ್ರು. ಹೋಗ್ಬೋದಾ? ನಾಯಿಗಳೆಲ್ಲ ಇದಾವೆ. ರೋಡ್ ಇದೆಯೋ ಇಲ್ವೋ ಏನು ಕತ್ತಿನ? ಅಭಿಲಾಷ್ ಜನ ಹೋಗುತ್ತೆ. ನಂದು ಹೆಂಗೆ ಹೋಗೋದು ಈಗ ಇಲ್ಲಿ ಆಫ್ ರೋಡು? ಏನು ಕತೆ ನೋಡ್ತಾರೆ. ಅಭಿಲಾಷ್ ನೋಡ್ದೇ ಏನು ಕರ್ಕೊ ಹೋಗಲ್ಲ. ನಡೀರಿ ಹೋಗೋಣ, ನೋಡೋಣ. ಡೋಂಟ್ ವರಿ ಬೇಬಿ ಚಿನ್ನಮ್ಮ. ಆಗಲ್ಲ ಅನ್ಸುತ್ತೆ ಇದು. ಆಗಲ್ಲ ಅನ್ಸುತ್ತೆ. ಫುಲ್ ಹಳ್ಳ ಇದೆ ಅಲ್ಲಿ ಮುಂದೆ. ಅಭಿಲಾಷ್ ಹೇಳಿದ್ ಗೊತ್ತವ್ರೆ. ಅಭಿಲಾಷ್ ಆಗಲ್ವಾ? ಏನಾಯ್ತು ಅಭಿಲಾಷ್? ಅಭಿಲಾಷ್ ಯಾಕೆ ಬಿದ್ರಲ್ಲ? ನೀವ್ ಯಾಕೆ ಬಿದ್ರಲ್ಲ? ಅಂದ್ರೆ ನೀಟಾಗಿ ರೆಕಾರ್ಡ್ ಆಗ್ಲಿಲ್ಲ. ಅಲ್ಲ ಇಲ್ಲೇ ಹಾಕೊಂಬಿಡಿ. ನಂದನ್ನ ಇಲ್ಲೇ ಹಾಕ್ತೀನಿ. ಅಲ್ಲಿ ಇಳ್ಸಕ್ ಆಗಲ್ಲ, ಕಷ್ಟ. ಇಲ್ಲಿ ಬರುವಾಗ್ಲೇ ಬಾರಿ ಒದ್ದಾಡ್ದೆ. ಇಲ್ಲಿಗೆ ಬಿಡಬೇಕು. ಇಲ್ಲೇ ಹಿಂದೆ ರಿವರ್ಸ್ ಹಾಕ್ತೀನಿ. ಗಾಡಿ ಮುಂದೆ ಬಂದ್ಬಿಟ್ಟು ಅಲ್ಲಿ ಬಿಡಿ, ಅದ್ರ ಮೇಲೆ ಬಿಡಿ. ತಿರ್ಗಡೆ ದಾರಿ ಇದೆ. ಬಿಡಿ ಬಿಡೋದಾದ್ರೆ ಏನೋ ಹೊಡಿತು ಅಲ್ಲಿ. ಏನು ಹೊಡಿತು ಅಂತ ಗೊತ್ತಾಗಲಿಲ್ಲ. ಇದ ಅಂತ ಇದಿರಬೇಕು. ನಮ್ಮದು ಫುಲ್ ನೆಲ ಕಚ್ಕೊಂಡೈತೆ ಗಾಡಿ. ಇಲ್ಲಿ ಇಳ್ಸಕ್ಕೆ ಆಗಲ್ಲ ಅಭಿಲಾಷ್ ಇದು. ಸೌಂಡ್ ಹೆಂಗೈತೆ ಇದು? ಅಯ್ಯೋ ಜೀಪ್ ಸೌಂಡು. ಹಾಂ ಇಲ್ಲ ನಿಲ್ಲಿಸ್ಬಿಡೋಣಲ್ವಾ? ಸೌಂಡ್ ಸಖತ್ತಾಗಿದೆ ಅಭಿಲಾಷ್ ಇದು. ಏರ್ಸಿ ಗ್ಲಾಸ್ನ. ಅಲ್ಲ ಸಖತ್ ಸೌಂಡ್ ಮಾತ್ರ ಸಖತ್ತಾಗಿದೆ. ನಿಂದ್ರಲ್ವನೀಗ ಇದು ಎಣ ಸುಟ್ಟವ್ರಪ್ಪ ಇದು. ಇಲ್ಲ ಸತಿ ಪ್ಲಾಸ್ಟಿಕ್ ಸುಟ್ಟವ್ರು ಅಷ್ಟೇ. ಇಲ್ಲೇ ಇಳ್ಸೋಕ್ಕಾಗದ ನಂದು. ಯಾವುದೇ ಕಾರಣಕ್ಕೂ ಇಳ್ಸೋಕ್ಕಾಗ್ತಿರ್ಲಿಲ್ಲ ಇದು. ಹಾಂ ಬನ್ನಿ ಹಿಂಗೆ ಬನ್ನಿ. ಹಾಂ ಬನ್ನಿ. ಓಕೆ ಅಭಿಲಾಷ್. ನಂದು ಯಾವುದೇ ಕಾರಣಕ್ಕೂ ಇಳಿತಿರ್ಲಿಲ್ಲ ಅಲ್ಲಿ. ಇದೆಲ್ಲ ಹೊಡ್ಕೊಬಿಡೋದು ಪೂರ್ತಿ. ಅದು ನಂದ್ರಲ್ಲಿ ಗ್ರೌಂಡ್ ಕ್ಲಿಯರೆನ್ಸೇ ಇಲ್ಲ. ನಮ್ಮ PPF ಫಸ್ಟ್ ಮಾಡಿಸ್ಬೇಕಿಲ್ಲ ಅಂದ್ರೆ ಅಷ್ಟೇ. ಹಿಂಗೆ ಓಡ್ತಾ ಇದ್ದಕ್ಕೆ ನೀವು ಅಂದಾಗ ಹಂಗೆ ಅಂತ ಹಾಟ್ ಹೆಚ್ಚಿದಂಗೆ ಆಗುತ್ತೆ. ಇಲ್ಲೊಬ್ರು ಯಾರೋ ನಿಲ್ಸ್ಕೊಂಡವ್ರೆ ಆಗಲೇ ಸಂಬಂಧ ಹೋಯ್ತವ್ರೆ ಖಾಲಿ ಮಾಡ್ಕೊಂಡು. ಯಾವುದು ಕಾಲೇಜ್ ಹುಡುಗರು. ಆದ್ರೂ ಗಬ್ಬೆಬ್ರು ಸಾಕವ್ರು ಅಭಿಲಾಷ್ ಜಾಗನ. ಏನಿಲ್ಲ, ನಾನಿಲ್ಲಿ ಬಂದನಲ್ಲ. ನಾನು ಎಲ್ಲಿ ಈಗ ಬಂದೆ ಅಲ್ಲಿಂದ ಏನೋ ಒಂದು 50 ಮೀಟ್ರು ಇಲ್ಲ ಅಲ್ವಾ ಫಿಶಿಂಗ್ ಸ್ಪಾಟ್ ಅಂತ. ಇದು ಗೂಗಲ್ ಮ್ಯಾಪಲ್ಲಿ ನೋಡಿ ಚೆಕ್ ಮಾಡ್ಕೊಂಡು ಅಭಿಲಾಷ್ ಬಂದಿರೋದು. ಇಲ್ಲಿ ಕ್ಯಾಂಪ್ ಹಾಕೋಬೋದು. ಬಟ್ ಜಾಗ ಒಂದು ಸ್ವಲ್ಪ ಗಲೀಜಾಗಿ ಇಟ್ಕೊಂಡವ್ರೆ. ಏನು ಅಭಿಲಾಷ್ ಇವೆಲ್ಲ ಇಲ್ಲಿ ಏನಪ್ಪ?
ಗಣಪತಿ ಗಣಪತಿ ಗಣಪತಿನ ನಾನೆಲ್ಲರೂ ತಿಥಿ ಮಾಡೋರು ಅನ್ಕೋಬಿಟ್ಟೆ ಹಾಂ ಅದು ಇದು ಬೇಸ್ ಮಾಡಿರ್ತಾರಲ್ಲ. ಹ್ಞೂ ಅದು ನೋಡಿ ಇಲ್ಲಿ ಕಾಲೇಜ್ ಹುಡುಗರೆಲ್ಲ ಬಂದವರಲ್ಲಿ. ಅಂದರೆ ಇಲ್ಲಿ ಏನು ಅಂತೇನಿಲ್ಲ, ಕಬ್ಬೆಬ್ಸ್ಬಿಟ್ಟಾರಣ ಆ್ಯಕ್ಚುಲಿ. ಹ್ಞೂ ಚೆನ್ನಾಗಿದೆ. ಆ ಕಡೆ ಎಲ್ಲ ತುಂಬ ರೋಡ್ ಇದ್ವು, ಹ್ಞೂ 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 ಒತ್ತುವರಿ ಮಾಡಿ ಎಲ್ಲ ಮುಗಿಸ್ಬಿಟ್ಟವ್ರೆ. ಮೀನು ಹಿಡಿಯೋ ಜಾಗನೇ ಇದು. ಇಲ್ಲಿ ಆ ಮೀನು ಹ್ಞೂ ಇವರೇ ಮಾಡೋದು. ಇನ್ನೂ ಬೆಂಕಿನೇ ಹೋಗಿಲ್ಲ, ಇವರೆಲ್ಲ ಮಾಡಿರೋದು ಅನ್ಸುತ್ತೆ. ತಿಂದು ಹೋಗೋರು ಎತ್ಲಾಗಿ ಪಾಪ. ಈಗ 1 ಗಂಟೆ ಮುಂಚೆ ಹಂಗೆ ಜೀವಂತವಾಗಿದ್ವಿ ನಾವು. ಎಂತೆಲ್ಲ ಒಳ್ಳೆ ಜಾಗ ಎಲ್ಲ ಗಮನಿಸ್ಬಿಟ್ಟು. ಹ್ಞೂ ಬೆಂಕಿ ಕೂಡ ಆರಿಸಿಲ್ಲ. ಎಣ್ಣೆ ಬಾಟ್ಲು ಪಕ್ಕದಲ್ಲಿ ಖಾರ ಪುಡಿ, ಆ ಮೀನಿನ ಮೂಳೆ, ಆ ಬೆಂಕಿನೂ ಆರಿಸ್ದಂಗೆ ಹೋಗೋರಲ್ಲಿ. ಇಲ್ಲಿ ಇವ್ರಿಗೆಲ್ಲ ಯೋಗ್ಯತೆ ಇಲ್ಲ ಅಭಿಲಾಷ್. ಕ್ಯಾಂಪಿಂಗ್ ಈ ನೇಚರಲ್ಲಿ ಇವೆಲ್ಲ ಮಾಡೋ ಯೋಗ್ಯತೆ ಯಾರಿಗೂ ಇಲ್ಲ. ಒಂದು ಮೈಕ್ರೋ ಪ್ಲಾಸ್ಟಿಕ್ ಮಾಡಬಾರ್ದು ನನಗೆ. ಹಾಂ ಕಾಫಿ ಪ್ಯಾಕೆಟ್ ಹರಿದ್ರು ಪೂರ್ತಿ ಹರಿಲ್ಲ. ಅದು ಆ ಮೈಕ್ರೋ ಪ್ಲಾಸ್ಟಿಕ್ ಎರ್ಕಕ್ಕಾಗಲ್ವಲ್ಲ. ಹಾಗಾಗಿ ನಮ್ಮ ಜನಗಳು ಇನ್ನೂ ರೆಡಿ ಆಗಿಲ್ಲ ಇವೆಲ್ಲ ಕ್ಯಾಂಪಿಂಗ್ ಕಲ್ಚರ್ಗಳಿಗೆಲ್ಲ. ಅಯ್ಯೋ ಏನು ಯಾವನಾರು ಕ್ಯಾಂಪಿಂಗ್ ಮಾಡೋ ಜಾಗ ಅಂತಾನೆ ಇದನ್ನ ಹೆಂಗೆ ಮಾಡೋರು ನೋಡಿ. ಆದ್ರೆ ಎಲ್ಲ ಕಡೆ ಬೆಂಕಿ ಹೊಗೆ ಆಡ್ತೈತಲ್ಲ. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ ಒಂಚೂರು ಟೆಂಟ್ ಗಿಂಟ್ ಹಾಕೊಳ್ಳೋಕ್ಕೆ. ಹಾಂ ಸೇಫ್ ಇಲ್ಲ ಅಂತೀರಾ? ಆದ್ರೆ ಏನು ಸಂಜೆ ಆಗಿ ಇರೋಂಥ ಏನು ಪ್ಲೇಸ್ ಅಲ್ಲ. ತಿಪ್ಪೆಗುಂಡಿಲಿ ಹೋಗಿ ಟೆಂಟ್ ಹಾಕೊಂಡಂಗೆ ಆತವಿಲ್ಲ. ಇಲ್ಲಿ ಬಂದರೆ ಹಂಗಲ್ವಿ ಎಗರ್ಸ್ಕೊಂಡು ಕೂತವ್ರು ಎಲ್ಲರೂ. ನಾನು ಯಾವ ಜಾಗ ಅಂತ ನಿಮ್ಗೆ ಯಾರಿಗೂ ಹೇಳಿಲ್ಲ, ಯಾರು ಬರೋಕ್ಕೆ ಹೋಗ್ಲಿ. ಹೌದಾ? ಕೆಳಗಡೆ ಕಮೆಂಟೇ ಹಾಕ್ತಾರೆ ಗೊತ್ತಿದ್ದವರು. ಅಲ್ಲ ಇದೆಲ್ಲ ಗೌರ್ಮೆಂಟ್ ಏನೋ ವಹಿಸ್ಕೊಂಡು ನೀಟಾಗಿ ಎಲ್ಲ ಪಾರ್ಕ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಇನ್ನು ಸ್ವಲ್ಪ ಹೊತ್ತಿದ್ರೆ ದೇವ್ ಬರ್ತವೆ ಇಲ್ಲಿ, ಜಾಸ್ತಿ ಹೊತ್ತಿರಕ್ಕೆ. ಹಾಂ ನಡ್ಕೊಂಡು ಹೋಗ್ಬೋದು. ಹಾಂ ಚುಚ್ಕೊಂತ ನಿತ್ಯ ಕರ್ಮಗಳನ್ನೆಲ್ಲ ಇಲ್ಲೇ ಬಂದು ಮುಗಿಸೋರೆ. ಇಲ್ಲ ನಾನಿದೇನಪ್ಪ ಹಿಂಗೆ ನಿಂತವ್ರೆ ಅನ್ಕೊಂಡೆ. ಫಿಶಿಂಗ್ ಮಾಡ್ತಾರೆ. ಫಿಶಿಂಗ್ ಅಲ್ಲ ಹುಡ್ಕೋ ಬತ್ತಾವಲ್ಲ ಹೇಳಿ ಹುಡುಗರು ಇಲ್ಲಿಗೆ. ಈ ಗಲೀಜ್ ಜಾಗದಲ್ಲೂ ಏನೋ ಹುಡ್ಕೊ ಬತ್ತಾವಲ್ಲ ಹೇಳಿ. ಈ ಹುಡುಗರಿಗೆ ಒಂದು ಸ್ವಲ್ಪ ಧೈರ್ಯ ಅಭಿಲಾಷ್. ಇಲ್ಲಿ ಈ ಕಾಲೇಜ್ಗೆ ಹೋಗೋ ಹುಡುಗರು ಇಂಥ ಜಾಗ ಹುಡ್ಕೋದು. ಇನ್ನು ಸ್ವಲ್ಪ ಹೊತ್ತಿಗೆ ಈ ಜಾಗದಲ್ಲಿದ್ದರೆ ಇದು ಬ್ಯೂಟಿಫುಲ್ ಜಾಗ, ಹೋಗಿ ಹಾರರ್ ಜಾಗ ಆಗುತ್ತೆ. ಈಗ ಆ ಕಡೆ ಇದೆ ಅಂತೀರಾ ಜಾಗ? ಇನ್ನು ಸ್ವಲ್ಪ ದಿನ, ಇನ್ನೊಂದು 2-3 ವರ್ಷ ಕಳೆಯೋದ್ರೊಳಗೆ ಜಾಗ ಎಲ್ಲ ಮುಚ್ಚೋ ಇರ್ತವೆ. ಏನು ಮಾಡೋದು ಅಭಿಲಾಷ್ ಈಗ? ಯಾಕಣ್ಣ ಆ ಕಡೆ ಹೋಗೋಣ? ಎಲ್ಲ ಕ್ಯಾಂಪಿಂಗ್ ಮಾಡೋಣ ಅಂದರೆ ಬರೀ ಹಿಂಗೆ ಸುತ್ತಾಡ್ಕೊಂಡು ಕಾಲ ಕಳೆದ ಎಲ್ಲ ಹೋಟ್ಲಿಗೆ ಹೋಗೋಣ ಊಟಕ್ಕೆ. ಮನೆಯಿಂದ ಯಾವ್ದಾದ್ರು ಚಿಕ್ಕ ರೆಸ್ಟೋರೆಂಟ್ ಇದೆ ಅಭಿಲಾಷ್, ಆಯಿತಾ? ಹಾಂ ಇದೆ ನೋಡಿ ನಮ್ಮ ಫ್ಲ್ಯಾಟ್ ಪಕ್ಕದಲ್ಲೇ. 1 ವರ್ಷದಲ್ಲಿ ಅಭಿಲಾಷ್ ಏನು ಬದಲಾವಣೆಗಳಾಗೋಗಿದ್ದಾವೆ ಅಂದರೆ ಇಲ್ಲಿ ಖಾಲಿ ಚೇರ್ ಹಾಕೊಂಡು ಯಾರೋ ಒಬ್ಬ ವ್ಯಕ್ತಿ ಕೂತಿದ್ದ. 1 ಜನ ಇರಲಿಲ್ಲ ನಾನು ಬಂದಾಗ. ಆಗ 30 ಲಕ್ಷಕ್ಕಿತ್ತು 30-40 ಸೈಟು. ಇದೇ ಜಾಗ ನೋಡಿ, ಅದೇ ನಮ್ಮ ಫ್ಲ್ಯಾಟು. ಇನ್ನು ಫ್ಲ್ಯಾಟ್ ಅರ್ಧ ಕನ್ಸ್ಟ್ರಕ್ಷನ್ ಆಗಿತ್ತು. 30 ಲಕ್ಷ ಇತ್ತು. 1.5 ವರ್ಷ ಡೆವಲಪ್ಮೆಂಟ್ ನೋಡಿ ಬೆಂಗಳೂರಲ್ಲಿ. ಅಯ್ಯೋ ದೇವರೇ, ನಿಜವಾಗ್ಲೂ ಬೆಂದು ಹೋಗ್ತಿದೆ, ನಿಂದು ಹೋಗ್ತಾ ಇದೆ. ಆಮೇಲೆ ದುಡ್ಡು ಕನ್ನಡಿಗರಿಗೆ ಜಾಗ ಹೇಳ್ದಾಗ್ಬಿಟ್ಟೈತಿ. ವಲಸೆಗರಿಗೆ ಎಲ್ಲ ನಿಮ್ಮ ಸಾಮಾನಿಗೆ ಬಯಕಂಗಿತ್ತಿದ್ದು ಬೂಸ್ಟ್ ಮಾಡ್ಕೋತೈತಿ. ಆಮೇಲೆ ಎಲ್ಲರಿಗೂ ಜನಕ್ಕೆ ಟಿಪ್ಸ್ ಹೇಳೋದು, ದುಡ್ಡು ಮಾಡಬೇಕು ಅಂದರೆ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟಿಗೆ ಏನಾದರೂ ಮಾಡೋದಾದ್ರೆ ಬೆಂಗಳೂರಲ್ಲಿ ಮಾತ್ರ ಮಾಡಿ. ಹಾಕಬೇಕು ಮಾಡಿ ಅಂಡರ್ ಡೆವಲಪಿಂಗ್ ಹಾಕಬೇಕು. ಬೇಗ ದುಡ್ಡಾಗುತ್ತೆ. ಡೆವಲಪ್ ಆಗಿರೋ ಜಾಗದಲ್ಲಿ ಯಾರು ಹಾಕಕ್ಕೆ ಹೋಗಬೇಡಿ. ಬೇಗ ಬೆಳೆಯಲ್ಲ. ಬೆಳೆದಿರೋದು ಆಲ್ರೆಡಿ ಅಷ್ಟಕ್ಕೆ ಸ್ಟೇಬಲ್ ಆಗಿರುತ್ತೆ. ಇಂಥ ಜಾಗದಲ್ಲಿ ಹಾಕೋರು ನೋಡಿ 1 ವರ್ಷ 2 ವರ್ಷಕ್ಕೆ ಡಬಲ್ ತ್ರಿಬಲ್ ಆಗೋಗ್ಬಿಡುತ್ತೆ. ಈಗ ಎಷ್ಟು ಗೊತ್ತಾ? 6,000-7,000 ಸ್ಕ್ವೇರ್ ಫೀಟು. ಅವ ನಾನು ಬಂದಾಗ 2,200 1 ವರ್ಷದ ಹಿಂದೆ. ಏನು ಹೇಳ್ತೀರಾ ಇದಕ್ಕೆ? ನಾನು ಸುಮಾರು ಸುತ್ತಾಡಿದೆ ಎಲ್ಲ ಕಡೆ ಜಾಗ ಅದು ಇದು ನೋಡ್ಕೊಂಡು. ಇನ್ನು ಬೇಕಾದ್ರೆ ಈಗ ಆಸಕ್ತಿ ಇದ್ದವ್ರಿಗೆ ಬೇಕಾದ್ರೆ ಹೇಳ್ತೀನಿ ಎಲ್ಲೆಲ್ಲಿ ಜಾಗ ಏನೇನು ಸಿಗುತ್ತೆ ಅಂತ. ನೋಡಿ, ನೀವು ಒಂದು ಸತೀಶ್ ಹಿರೇಗೌಡ ಆ್ಯಂಡ್ ಕೋ ಅಂತ ಮಾಡಿ ರಿಯಲ್ ಎಸ್ಟೇಟ್, ನೀವು ಒಂದು ವೈಟ್ ಶರ್ಟ್ ಹಂಗೆ ಹಾಕೊಂಡು. ಅದು ಯಾಕೆಂದರೆ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಇವೆಲ್ಲ ಕಷ್ಟ. ವೈಟ್ ಶರ್ಟು ಕುತ್ತಿಗೆ ಖಾಲಿ ಇದೆ, 1-2 kg ಬಂಗಾರ ಚಿನ್ನ ಹಂಗೆ ನೋಡ್ಬೇಕಾ ಎಲ್ಲರೂ? ನನ್ನ ಬನ್ನಿ ಊಟ ಮಾಡೋಣ ಅಭಿಲಾಷ್. ಇಲ್ಲಿ ರಾಯಲ್ ನಿಮಗೆ ಬಾಡಿ ರಾಯಲ್ ಪ್ಯಾರಿಸ್ ಅಂತ. ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಈಗಿನ ಓಪನ್ ಆಗಿರೋದು 2-3 ತಿಂಗಳಾಗಿರ್ಬೇಕು. ನೋಡೋಣ ಏನಿದೆ ಸ್ಪೆಷಲು ನಿಮ್ಮದು. ಬಿರಿಯಾನಿ ಸ್ಪೆಷಲಾ? ಪರೋಟ ಚಪಾತಿ ಅಂದರೆ ಸ್ಪೆಷಲ್ ಏನು ಮಾಡ್ತೀರಾ? ಎಲ್ಲ ಸ್ಪೆಷಲ್ ಇದೆಯಾ? ಹಾಫ್ ತಂದೂರಿ ಕೊಡಿ, ಒಂದು ಬಿರಿಯಾನಿ ಕೊಡಿ, ನೋಡೋಣ ಆಮೇಲೆ ಉಳಿದಿದ್ದು. ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ಫ್ಲ್ಯಾಟ್ ಹತ್ರ. ಈ ಕಡೆಯಿಂದ ಈ ಕಡೆ ಶಿಫ್ಟ್ ಆಗಿ ನೋಡ್ತೀವಿ. ನಮ್ಮ ಮನೆಯವರು ಬರಬೇಕು ಅಂತಿದ್ರು. ನೋಡೋಣ ಇಲ್ಲಿ ಟೇಸ್ಟ್ ಹೇಗಿದೆ ಅಂತ. ಅಭಿಲಾಷ್, ಏನೋ ಪ್ರೆಸೆಂಟೇಷನ್ ಚೆನ್ನಾಗಿದೆ. ಹಾಂ ಪರವಾಗಿಲ್ಲ, ಚೆನ್ನಾಗಿದೆ ಪ್ರೆಸೆಂಟೇಷನು. ಪರ್ಫೆಕ್ಟ್ ಸಾಕಾಗಿದೆ. ಜಾಸ್ತಿ ಹಾಂ ಇಲ್ಲ, ಜಾಸ್ತಿ ಮಸಾಲೆನೂ ಹಾಕಿಲ್ಲ.
ಫ್ಲೇವರ್ ಚೆನ್ನಾಗಿ ಇಟ್ಕೊಂಡು ಒಂಚೂರು ಉಪ್ಪು ಬೇಕಾಗಿತ್ತು. ಹೌದು ಒಂಚೂರು ಉಪ್ಸಪ್ಪೆ. ಒಂದು ಸ್ವಲ್ಪ ಉಪ್ಪು ಸಪ್ಪ ಇದೆ, ಅಷ್ಟು ಬಿಟ್ಟರೆ ಹೆಲ್ದಿ ಆಗಿದೆ, ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಹಾಕಿ ಬಿರಿಯಾನಿ ನೋಡೋಣ ಈಗ. ಹಾಂ, ಬಿರಿಯಾನಿನೂ ಚೆನ್ನಾಗಿರಂಗಿದೆ. ಪೀಸು ಇದೆಯಲ್ಲ ಅದರೊಳಗೆ, ಬಿರಿಯಾನಿ ಮೇಲೆ ಇರಲೇಬೇಕಲ್ಲ. ಇದು ಹಾಂ, ಮಸಾಲೆ ಚೆನ್ನಾಗಿ ಒಂಚೂರು ಕೈಯಲ್ಲಿ ಕಲಿಸ್ಕೋಬೇಕು. ಹೈದ್ರಾಬಾದಿ ದಮ್ ಬಿರಿಯಾನಿನ ಅಂತ ಹೈದರಾಬಾದಿದ ಇರಬೇಕು, ಅದೇ ಸ್ಟೈಲಲ್ಲಿ ಮಾಡಿರಂಗಿದ್ದಾರೆ. ಇದೊಂಥರ ಬಿರಿಯಾನಿ ಅಂದರೆ ಮಸಾಲೆ ಸಪ್ರೇಟ್ ಇರುತ್ತೆ, ಹಾಂ, ಕೆಲವು ರೈಸ್ ಮಿಕ್ಸ್ ಮಾಡ್ಕೊಡ್ತಾರೆ, ಇನ್ಸ್ಟೆಂಟ್ ಮಾಡ್ಕೊಡೋದು. ನೋಡೋಣ, ರುಚಿ ನೋಡೋಣ ಈಗ. ಹಾಕಿ ಸ್ವಲ್ಪ ಉಪ್ಪು ಸಪ್ಪೆನೆ. ಹೌದಾ, ಮೋಸ್ಟ್ಲಿ ಇಲ್ಲಿ ನಾರ್ತ್ ಇಂಡಿಯನ್ಗಳು ಜಾಸ್ತಿ ಅಲ್ಲ, ಖಾರ ತಿನ್ನೋಕ್ಕೆ ಖಾರನೂ ಕಡಿಮೆ, ಸ್ವಲ್ಪ ಉಪ್ಪು ಸೊಪ್ಪು ಟೇಸ್ಟ್ ಚೆನ್ನಾಗಿದೆ. ನಿಮ್ಮ ಬಿಲ್ಡಿಂಗಲ್ಲಿ ನಿಮ್ಮ ಅಪಾರ್ಟ್ಮೆಂಟಲ್ಲಿ ಇರೋರೆಲ್ಲ ಹೊರಗಡೆದೇ ಬಂದಿರೋರಲ್ಲ, ನಮ್ಮಂಗೆ ಉಪ್ಪು ಖಾರ ಹೊಡೆಯಲ್ವಲ್ಲ. ಚೆನ್ನಾಗಿದೆ. ಇಷ್ಟ ಆಯ್ತಾ? ಚೆನ್ನಾಗಿದೆ, ಒಟ್ಟು ಚೆನ್ನಾಗಿದೆ. ಚಲೋ ಗ್ರೇವಿ ಮಸಾಲೆ ಇದೆ ಚಿಕನ್ದು, ಈ ಖಾರ ಹೊಡಿತಿದೆ ತಂದೂರಿ ಇದೆ. ಇಷ್ಟಕ್ಕೆ ಇಷ್ಟ ಆಯಿತು. ಎಷ್ಟು ಕೊಡ್ಬೋದಾ? ಎಷ್ಟು 400? ಎಷ್ಟು ಬಿರಿಯಾನಿ ಎಷ್ಟು? ಚಿಕನ್ ಬಿರಿಯಾನಿ 200 ರೂಪಾಯಿ, ಅರ್ಧ ತಂದೂರಿ 120. ಅದೇ 220 ತಂದೂರಿ, ಹಾಂ, ಚಿಕನ್ 200, 2 ಕೋಕ್ ತಗೊಂಡಲ್ಲ. ಓಕೆ, ಇಬ್ಬರಿಗೆ ಹೆವಿ ಬೇಡ ಅಂತ ಹೇಳಿದ್ರೆ ಲೈಟಾಗಿ ಯಾಕೆ ಸಫಿಷಿಯೆಂಟಾಗಿ ತಿನ್ಕೊಂಡು ನಾವು ಒಂದರಲ್ಲೇ, ಅಂದರೆ ಈಗಿನ ಪೆಟ್ರೇಡ್ ಎಲ್ಲ ಕಮ್ಮಿ ಅಲ್ವಾ ನಮ್ಮದು. ಹಾಂ, ಈಗೆಲ್ಲ ನಾವು ಸ್ವಲ್ಪ ಕಡಿಮೆ ಮಾಡಿದ್ವಿ, ಅವಾಗ ಅಂದರೆ ಫುಲ್ ಬಾಚ್ಕೆ ಹೊಡಿತಿದ್ವಿ, ಈಗ ತುಂಬ ಕಡಿಮೆ. ಮತ್ತು ಇನ್ನು ಅಭಿಲಾಷ್, ಥ್ಯಾಂಕ್ ಯು, ನನ್ನ ಜೊತೆ ಫುಲ್ಲು 1-2 ದಿನ ಜೊತೆಲೇ ಇದ್ರಿ. ನಮ್ಗೆ ಅದೊಂಥರ ನಮ್ಮ ಖುಷಿ ನಿಮ್ಮ ಜೊತೆ ಇರೋದು. ಹಂಗೆ ಕೆಲವ್ರು ಮಾತ್ರ ನೀವು ಬಿಟ್ಕೊಳ್ಳೋದು, ಎಲ್ಲರನ್ನೂ ಬಿಟ್ಕೊಳ್ಳಲ್ಲ. ಹಂಗೆ ನಾನು ಜಾಸ್ತಿ ಜನ ನಮ್ಗೊಂಚೂರು ಖುಷಿ ಜೊತೆಲಿ ಇರೋಕ್ಕೆ ಮಾಡೋಕ್ಕೆ, ಅದೊಂದು ಅಂದರೆ ಏನಾದ್ರು ಒಂದು ನನಗೇನೋ ಅಂದರೆ ಅದು ಹೊಸ್ದಾಗಿ ಯಾರೇ ಬರಲಿ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಲಿಲ್ಲ ಅಂದ್ರೆ ನಾನು ಓಪನ್ ಅಪ್ಪೇ ಆಗಲ್ಲ. ನನಗೆ ಕಂಫರ್ಟಬಲ್ ಇರೋ ಜಾಗದಲ್ಲಿ ಅಷ್ಟೇ ಮಾತಾಡೋಕ್ಕಾಗತ್ತೆ ನನಗೆ. ಸರಿ ಅಭಿಲಾಷ್, ಬರ್ತೀರಾ? ಸರಿ ಅಣ್ಣ, ಆಯ್ತು, ಹುಷಾರಾಗಿ ಹೋಗಿ ಬನ್ನಿ, ಸಿಗೋಣ ಮತ್ತೆ. ಒಂದು ರೈಡ್ ಆರ್ಗನೈಸ್ ಮಾಡ್ಕೊಳ್ಳೋಣ. ಕ್ಯಾಂಪಿಂಗ್ ಪೆಂಡಿಂಗ್ ಆಗಿದೆ, ಎಲ್ಲರಿಗೂ ಸಾರಿ. ಕ್ಯಾಂಪಿಂಗ್ ಮಾಡಬೇಕು ಅಂತಾನೆ ಇದ್ವಿ, ಬಟ್ ಟೈಮ್ ಸಾಕಾಗಿಲ್ಲ ನಮ್ಗೆ. ಸರಿ, ನೆಕ್ಸ್ಟ್ ಮಾಡ್ತೀವಿ. ಒಟ್ಟಿನಲ್ಲಿ ಅಭಿಲಾಷ್ ನನಗೆ ಗಾಡಿ ರಿಲೀಸ್ ಮಾಡ್ಕೊಳಕ್ ಬಂದಂಗೆ ಆಯ್ತು. ಒಟ್ಟಿನಲ್ಲಿ ಹಂಗೆ ಆಯ್ತು, ಖುಷಿ. ನಾವು ಸಿಕ್ಕಿ ಎಷ್ಟು ಅಣ್ಣ, ಹಿಂಗೆ 6 ತಿಂಗಳಾಗಿರಲ್ವಾ? ಹೌದೌದು, ಸಿಕ್ಕಿ ತಿರ್ಗಾಡಿ ಮಾಡಿ ಕೇದಲ್ಲೇ ಹೋಗ್ಬಿಡೋದು ಬೇಕಾದ್ರೆ. ಒಂದು ರೌಂಡ್ ಎಲ್ಲ ಕಾರಣ ಆಗಿರಲಿಲ್ಲ, ಅಲ್ಲಿ ಸುತ್ತಕ ಬರೋಣ. ಸರಿ, ಓಕೆ ಬಂಧುಗಳೇ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಭಿಲಾಷ್ ಓಡ್ತಾ ಇದ್ದಾರೆ. ನಾಳೆ ನಾನು ಹಾಸನಕ್ಕೆ ಹೋಗ್ತಾ ಇದ್ದೀನಿ. ಹಾಸನಕ್ಕೆ ಹೋಗಿ ಒಂದು ಸ್ವಲ್ಪ ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಡು ಮತ್ತೆ ಬರಬೇಕು ಸಿನಿಮಾ ಕೆಲಸಕ್ಕೆ. ಓಕೆ ಅಭಿಲಾಷ್, ಬಾಯ್ ಬಾಯ್. ಓಕೆ, ಗುಡ್ ನೈಟ್. ಜೈ ಕರ್ನಾಟಕ. ಜೈ ಕರ್ನಾಟಕ ಮತ್ತೆ ಜೈ ಹಿಂದ್, ಜೈ ಕರ್ನಾಟಕ.